ಕೋಮು ತಾರತಮ್ಯ ಹೇಳಿಕೆ ಬಗ್ಗೆ ತಪ್ಪು ಅರ್ಥ ಆಗಿದೆ ಅಂತ ರೆಹಮಾನ್ ಈಗ ತಾಪೆ ಹಾಕೋ ಕೆಲಸ ಮಾಡಿದ್ದಾರೆ. ಈ ಸೆಲೆಬ್ರಿಟಿಗಳಿಗೆ ಇದೊಂಥರ ಹುಚ್ಚು. ಹೇಳೋದನ್ನ ಹೇಳ್ಬಿಡೋದು, ಸ್ಟೇಟ್ಮೆಂಟ್ ಕೊಡೋದನ್ನ ಕೊಟ್ಟು ಬಿಡೋದು. ಆಮೇಲೆ ನಾ ಹಂಗೆ ಹೇಳಿರಲಿಲ್ಲ, ಹಿಂಗೆ ಹೇಳಿರಲಿಲ್ಲ, ಅಯ್ಯೋ ನಾನು ಹಂಗೆ ಹೇಳಲೇ ಇಲ್ಲ, ಬೇಕು ಅಂತ ಹೇಳಿದ್ದಲ್ಲ, ತಿರ್ಸಿದ್ದಾರೆ ಅಂತ ಆಮೇಲೆ ಒಂದು ತಾಪೆ ಹಾಕೋ ಕೆಲಸ ಆಗೋದು. ಬಟ್ ಇದರಿಂದ ಎಷ್ಟು ಡ್ಯಾಮೇಜ್ ಆಗಿರುತ್ತೆ ಅನ್ನೋದು ನಿಮಗೆ ಅರ್ಥ ಆಗಲ್ಲ. ನೀವು ಕೊಡೋ ಸ್ಟೇಟ್ಮೆಂಟ್ಗಳು, ನಿಮ್ಮನ್ನು ಯಾಕೆ ಸೆಲೆಬ್ರಿಟಿಗಳು ಅಂತಾರೆ? ನಿಮ್ಮನ್ನೊಂದು ಅಷ್ಟು ಜನ ಫಾಲೋ ಮಾಡ್ತಾ ಇರ್ತಾರಲ್ಲ, ನೀವು ಕೊಡೋ ಒಂದು ಸ್ಟೇಟ್ಮೆಂಟಿಂದ ಅವ್ರಗಳ ಮನಸ್ಸಿನ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ. ನೀವು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಸಾಮಾನ್ಯ ಸ್ಟೇಟ್ಮೆಂಟ್, ಅದು ಎಂಥ ವೆಯ್ಟೇಜ್ ಇತ್ತು ಆ ಸ್ಟೇಟ್ಮೆಂಟಿಗೆ. ಸೊ ಈಗೊಂದು ತಾಪೆ ಹಾಕಿದ್ದಾರೆ, ಅಯ್ಯೋ ನಾ ಹಂಗೆ ಹೇಳಿದಲ್ಲ ಅಂತ. ಏನು ಹೇಳಿದ್ದಾರೆ? ನೋವುಂಟು ಮಾಡುವ ಉದ್ದೇಶ ನನಗಿಲ್ಲ, ಇನ್ನೇನಿತ್ತು? ತೇಪೆ ಹಾಕುವಂಥ ಕೆಲಸ ಆಗಿದೆ. ಆದರೆ ವಿಷಾದವನ್ನು ವ್ಯಕ್ತಪಡಿಸದ ಸಂಗೀತ ನಿರ್ದೇಶಕ ಹೇಳಿದ್ರು, ಕ್ಷಮಿಸಿ ಅಂತ ಹೇಳಲಿಲ್ಲ, ವಿಷಾದನೂ ವ್ಯಕ್ತಪಡಿಸ್ಲಿಲ್ಲ. ನಾನು ಹಿಂಗೆ ಹೇಳಬಾರ್ದಿತ್ತು, ನನ್ನಿಂದ ತಪ್ಪಾಯಿತು, ಅದು ಇಲ್ವೇ ಇಲ್ಲ, ಉದ್ದೇಶ ನಂದಿರಲಿಲ್ಲ ನೋವುಂಟು ಮಾಡೋದು, ಇಷ್ಟನ್ನು ಹೇಳಿದ್ರು. ಇದು ಹೆಂಗೆ ಅಂದರೆ ಚುಚ್ಚಿಬಿಟ್ಟು ಆಮೇಲೆ ನೋವಾಯ್ತಾ ಅಂತ ಕೇಳೋ ಪರಿಸ್ಥಿತಿ. ಬಾಲಿವುಡ್ನಲ್ಲಿ ಕೋಮು ಮನಸ್ಥಿತಿಯ ಕಾರಣ ನನಗೆ ಅವಕಾಶ ಸಿಗ್ತಾ ಇಲ್ಲ ಎಂಬ ಹೇಳಿಕೆ ನೀಡಿ ತೀವ್ರ ವಿವಾದಕ್ಕೆ ಗುರಿಯಾಗಿರುವ ಖ್ಯಾತ ಗಾಯಕ, ಸಂಗೀತ ಸಂಯೋಜಕ ಎಆರ್ ರೆಹಮಾನ್ ಈ ಕುರಿತು ಭಾನುವಾರ ವಿಡಿಯೋ ಹೇಳಿಕೆ ಮುಖಾಂತರವಾಗಿ ಒಂದು ಸ್ಪಷ್ಟನೆ ನೀಡೋ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಯಾರಿಗೂ ನೋವುಂಟು ಮಾಡುವ ಉದ್ದೇಶ ನನಗಿರಲಿಲ್ಲ, ನನ್ನ ಮಾತಿನ ಉದ್ದೇಶವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಇದು ಸ್ವಾಮಿ, ಇದರಲ್ಲಿ ತಪ್ಪಾಗಿ ಅರ್ಥೈಸ್ಕೊಳ್ಳೋದೇನು? ನೀವೇ ಹೇಳಿರೋದು ಏನಂತ, ಕೋಮು ವಿಚಾರವಾಗಿ ನನಗೆ ಅವಕಾಶ ಸಿಗ್ತಾ ಇಲ್ಲ, ಬಾಲಿವುಡ್ನಲ್ಲಿ ಕೋಮು ಮನಸ್ಥಿತಿಯ ಕಾರಣ ನನಗೆ ಅವಕಾಶ ಸಿಗ್ತಾ ಇಲ್ಲ. ಇದರಲ್ಲಿ ತಪ್ಪಾಗಿ ಅರ್ಥೈಸದೆ ನೀವೇ ಎಲ್ಲನೂ ಸ್ಪಷ್ಟವಾಗಿ ಹೇಳಿದಿರಲ್ಲ. ಯಾವುದೋ ಒಂದು ಧರ್ಮ ಅನ್ನುವಂಥ ಕಾರಣಕ್ಕಾಗಿ ಅಥವಾ ಯಾವುದೋ ಧರ್ಮದ ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿಯನ್ನ ಧರ್ಮದ ಕಾರಣಕ್ಕಾಗಿ ತುಳಿಯೋ ಪ್ರಯತ್ನ ಆಗ್ತಿದೆ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀರಾ. ಇನ್ನು ತಪ್ಪಾಗಿ ಅರ್ಥೈಸೋದಿದ್ರಲ್ಲಿ ಇನ್ನೇನಿದೆ? ಸೊ ಇದನ್ನೊಂದು ತಾಪೆ ಹಾಕಿರೋದು. ಇವಾಗ ತಮ್ಮ ಹೇಳಿಕೆಯಲ್ಲಿ ಎಲ್ಲೂ ಅವರು BBC ಏಷ್ಯಾ ಸಂದರ್ಶನ ಆಡಿದ ಮಾತಿನ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿಲ್ಲ. ನನ್ನಿಂದ ತಪ್ಪಾಯಿತು, ನಾನು ಹೀಗೆ ಹೇಳಬಾರ್ದಿತ್ತು, ಇದು ನನ್ನ ಭಾರತ, ನಮ್ಮಲ್ಲಿ ಆ ಥರದ್ದೆಲ್ಲ ಏನೂ ಇಲ್ಲ, ನಂಗೆ ಅವಕಾಶ ಸಿಕ್ಕಿದೆ. ನಿಮಗೆ ಅವಕಾಶ ಸಿಕ್ಕಿಲ್ವಾ? ಎಷ್ಟು ಅವಕಾಶಗಳು, ಎಷ್ಟು ಪ್ರಶಸ್ತಿಗಳು? ಹೌದು, ನಿಮಗೆ ಪ್ರತಿಭೆ ಇದೆ. ಹಾಗಂತ ಇಲ್ಲಿ ಯಾರು ನಿಮ್ಮ ಧರ್ಮ ನೋಡೋಕೆ ಬಂದರು? ನಾನು ನಿನ್ನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿದೆ, ಯಾವುದಾದ್ರೂ ಒಂದು ಹಾಡು ಕೇಳ್ತೀವಿ ಅಥವಾ ಮ್ಯೂಸಿಕ್ ಕೇಳ್ತೀವಿ ಅಂತಂದರೆ ಅದು ಯಾರೇ ಆಗಿರಲಿ, ನಿಮಗೆ ರಾಜ್ಯ ಅಥವಾ ದೇಶ, ಆ ಗಡಿ ಮೀರಿಯೂ ಕೂಡ ನಿಮಗೆ ಅಭಿಮಾನಿಗಳಿದ್ದಾರೆ. ಯಾರೂ ಇಲ್ಲಿ ನಿಮ್ಮ ಧರ್ಮ ನೋಡಿಕೊಂಡು ನಿಮ್ಮ ಹಾಡನ್ನು ಇಷ್ಟಪಟ್ಟವರಲ್ಲ. ಅದು ಮ್ಯೂಸಿಕ್ ಇಷ್ಟ ಆದವರು, ಈ ಹಾಡನ್ನು ಇಷ್ಟಪಡೋರು ಎಲ್ಲರೂ ಕೂಡ ನಿಮ್ಮನ್ನು ಇಷ್ಟಪಟ್ಟಿದ್ರು. ಆದರೆ ಈ ಮಧ್ಯದಲ್ಲಿ ಬೇಡದೇ ಇರೋ ಸ್ಟೇಟ್ಮೆಂಟ್ ಕೊಟ್ಟಿದ್ದು ನೀವೇನೆ. ಸೊ ಕೋಮು ತಾರತಮ್ಯ ಹೇಳಿಕೆ ತಪ್ಪು ಅರ್ಥೈಸಲಾಗಿದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ತಮ್ಮ ಹೇಳಿಕೆಗೆ ಬಾಲಿವುಡ್ನಿಂದಲೇ ವ್ಯಾಪಕ ವಿರೋಧ ವ್ಯಕ್ತವಾದ ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ರೆಹಮಾನ್, ಸಂಗೀತ ಯಾವಾಗಲೂ ಒಂದು ಸಂಸ್ಕೃತಿಯನ್ನು ಸಂಪರ್ಕಿಸುವ, ಆಚರಿಸುವ, ಗೌರವಿಸುವ ಮಾರ್ಗ. ಭಾರತ ನನ್ನ ಸ್ಫೂರ್ತಿ, ಗುರು ಮತ್ತು ಮನೆ. ನನ್ನ ಮಾತಿನ ಉದ್ದೇಶವನ್ನು ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು, ಆದರೆ ನನ್ನ ಉದ್ದೇಶ ಯಾವಾಗಲೂ ಸಂಗೀತದ ಮೂಲಕ ಉನ್ನತಿ, ಗೌರವ ಮತ್ತು ಸೇವೆ ಮಾಡೋದಾಗಿ ನಾನು ಎಂದಿಗೂ ನೋವುಂಟು ಮಾಡೋಕೆ ಬಯಸಲ್ಲ. ನನ್ನ ಪ್ರಾಮಾಣಿಕತೆಯನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಭಾವಿಸ್ತೀವಿ. ನಿಮ್ಮ ಪ್ರಾಮಾಣಿಕತೆಯೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಈ ದೇಶದಲ್ಲಿ ಇದ್ದೀರಾ ಅಂತಂದರೆ ಸೌಹಾರ್ದತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ನೀವು ಒಬ್ಬ ಸೆಲೆಬ್ರಿಟಿ ಅಂತಂದಾಗ ನಾನು ಏನು ಮಾತಾಡ್ತಾ ಇದ್ದೀನಿ, ಇದರಿಂದ ಆಗುವ ಡ್ಯಾಮೇಜಸ್ ಏನು, ಯಾರ ಮೇಲೆ ಪರಿಣಾಮ ಬೀರುತ್ತೆ, ಇದನ್ನು ಅರ್ಥೈಸಿಕೊಂಡು ನೀವು ತಪ್ಪಾಗಿ ಅರ್ಥೈಸ್ಕೊಳ್ದೇನೆ ನೆಟ್ಟಿಗೆ ಮಾತಾಡ್ಬಿಟ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. BJP VHP ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಸಹಜವಾಗಿ. ರೆಹಮಾನ್ ಹೇಳಿಕೆ ಬಾಲಿವುಡ್ ಬಳಿಕ BJP ವಿಶ್ವ ಹಿಂದೂ ಪರಿಷತ್ನಿಂದಲೂ ಕೂಡ ವಿರೋಧ ವ್ಯಕ್ತವಾಗಿದೆ. ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮಾತನಾಡಿ, ಮತಗಳ ಆಚೆಗೆ ರೆಹಮಾನ್ ಗೌರವಿಸಲ್ಪಟ್ಟಿದ್ದಾರೆ, ಅವರು ಧರ್ಮವನ್ನ ಎಳೆದು ತಂದಿದ್ದು ದುರದೃಷ್ಟಕರ ಎಂದಿದ್ದಾರೆ. ರೆಹಮಾನ್ ಈ ಹಿಂದೆ ಹಿಂದೂವಾಗಿದ್ರು, ಅವ್ರು ಯಾಕೆ ಇಸ್ಲಾಂಗೆ ಮತಾಂತರವಾದ್ರು? ಘರ್ವಾಪ್ಸಿಯಾಗಿ ಬಹುಶಃ ನಿಮಗೆ ಮತ್ತೆ ಅವಕಾಶಗಳು ಬರಬಹುದು ಅಂತ VHP ವಕ್ತಾರ ವಿನೋದ್ ಬನ್ಸಲ್ ಟೀಕಿಸಿದ್ದಾರೆ. ಅದೇ ಯಾರೋ ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅದು ಎಲ್ಲಿಂದನೋ ಎಲ್ಲಿಗೋ ಹೋಗಿ ಇನ್ನೇನೋ ಸ್ಟೇಟ್ಮೆಂಟ್ಗಳಾಗುತ್ತೆ. ಯಾಕೆ ಬೇಕು ನಿಮಗೆ ಇದೆಲ್ಲಾನು? ಅವಕಾಶಗಳು ಸಿಕ್ಕಿದೆ, ಒಳ್ಳೆ ಟ್ಯಾಲೆಂಟ್ ಇದೆ, ಅದನ್ನು ಗುರುತಿಸೋದು ಬಿಟ್ಟು ಅಥವಾ ಅದನ್ನು ತೋರಿಸೋದು ಬಿಟ್ಟು ಇನ್ನೊಂದು 4 ಜನಕ್ಕೆ ಅದ್ರ ಬಗ್ಗೆ ದಾರೆ ಎರಿಯೋದು ಬಿಟ್ಟು ಈ ಇರ್ಲಾರ್ದಂಗೆ ಇರುವೆ ಬಿಡ್ಕೊಳ್ಳೋದು ಅಥವಾ ಕೆರೆದು ಗಾಯ ಮಾಡ್ಕೊಳ್ಳೋದು ಅಂತಾರಲ್ಲ, ಆ ಥರದ ಪರಿಸ್ಥಿತಿ. ಈ ಸೆಲೆಬ್ರಿಟಿಗಳಿಗೆ ತಲೆ ನಿಲ್ಲಲ್ಲ, ನಾಲ್ಗೆ ನಿಲ್ಲಲ್ಲ, ಮಾತೂ ನಿಲ್ಲಲ್ಲ ಅಂತ ಕಾಣಿಸುತ್ತೆ. ಆಮೇಲೆ ಒಂದು ಸ್ಟೇಟ್ಮೆಂಟ್ನ ಒಂದಕ್ಕೆ ಸ್ಟ್ಯಾಂಡ್ ಆಗಿ, ಆ ಸ್ಟೇಟ್ಮೆಂಟ್ಗಳಿಗೆ ಸ್ಟ್ಯಾಂಡ್ ಆಗಲ್ಲ. 20 ಜನ ನಿಮಗೆ ಉಗಿದ ಮೇಲೆ ಬುದ್ಧಿ ಬರುತ್ತೆ, ಅಯ್ಯೋ ನಾನು ಹಂಗೆ ಹೇಳಲೇ ಇಲ್ಲ ಅಂತ. ನೆಸೆಸಿಟಿ ಇಲ್ಲ, ಎಲ್ಲರೂ ಇಲ್ಲಿ ಚೆನ್ನಾಗಿದ್ದಾರೆ, ಯಾರಿಗೂ ಇಲ್ಲಿ ಧರ್ಮ ಇನ್ನೊಂದು ಮತ್ತೊಂದು ಅನ್ನೋದಿಲ್ಲ. ಎಲ್ಲಿ ತನಕ ಎಳ್ಕೊಂಡು ಇದನ್ನ ಹೊಡೆದಾಡಿ ಸಾಯ್ತಾ ಇರ್ತೀರಾ, ಧರ್ಮ 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 ಅಂತ. ಯಾಕೆ ಬೇಕು ಇದು?
ಬುದ್ಧಿವಂತರಾದವರು, ಸೆಲೆಬ್ರಿಟಿಗಳಾದವರು ನೀವು ಇದನ್ನೆಲ್ಲ ಸಾರಕ್ಕೆ ಹೋಗಬಾರ್ದು. ನಾವೆಲ್ಲರೂ ಒಂದೇ. ಸಂಗೀತ ಎಲ್ಲರೂ ಒಂದು ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ಎಷ್ಟೋ ಭಾವನೆಗಳನ್ನು ನಾವು ಹೇಳ್ಕೊಳಕ್ಕಾಗದೇ ಇರೋದನ್ನ ಒಂದು ಹಾಡು ಹೇಳುತ್ತೆ. ನಮಗಿಷ್ಟ ಆದವ್ರಿಗೆ ನಾವು ಏನೋ ಭಾವನೆಗಳನ್ನು, ನಮ್ಮ ಫೀಲಿಂಗ್ಸ್ನ ಹೇಳ್ಕೊಳಕ್ಕಾಗಲ್ಲ ಅಂದರೆ ಒಂದು ಹಾಡನ್ನು ಕಳಿಸ್ಬಿಡ್ತೀವಿ. ಯಾಕೆ ಹೇಳಿ? ಆ ಹಾಡಲ್ಲೇ ಎಲ್ಲ ಭಾವನೆಗಳಿರುತ್ತೆ ಅಂತ. ನಾವು ಹೇಳಬೇಕಾಗಿರೋದು, ಹೇಳೋಕ್ಕಾಗದೇ ಇರೋದು ಎಲ್ಲವೂ. ಅಂಥದ್ರಲ್ಲಿ ಮನಸ್ಸುಗಳನ್ನು ಒಂದು ಮಾಡೋದು ಸಂಗೀತ. ನೀವು ಯಾಕೆ ಇದ್ರಲ್ಲಿ ವಿಷ ಬೀಜ ಬಿತ್ತಕ್ಕೆ ಹೋಗ್ತೀರಾ? ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರದನ್ನು ನೋಡ್ಕೊಂಡು ಕೂತಿದ್ದಾರೆ? ಯಾಕೆ ಬೇಕು ಈ ಸ್ಟೇಟ್ಮೆಂಟು? ಕಿತಾಪತಿ ಮಾಡಿ ಆಮೇಲೆ ನಾನು ಹಂಗೆ ಹೇಳಿಲ್ಲ, ಬೇಜಾರಾಗಿದ್ದರೆ ಕ್ಷಮಿಸಿ, ಪ್ರಾಮಾಣಿಕತೆ ಕ್ಷಮಿಸಿ ಇಲ್ಲ, ಸಾರಿ ನಾನು ಹೇಳ್ತಾ ಇದ್ದೀನಿ ಕ್ಷಮಿಸಿ ಅಂತಂದ್ರು ಅಂತ. ಬೇಜಾರಾಗಿರ್ಬೋದು, ತಪ್ಪಾಗಿ ನಾನು ಹೇಳಿಲ್ಲ, ಈ ಥರದ್ದೆಲ್ಲ ಯಾಕೆ ಬೇಕು? ಈಗೇನೋ ಕೊನೆಗಾದರೂ ಅಟ್ಲೀಸ್ಟ್ ಒಂದು ಟ್ಯಾಪೇನಾದ್ರು ಹಾಕಬೇಕು ಅಂತ ಅನ್ನಿಸ್ತಲ್ಲ. ಮತ್ತೆ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡೋಕೆ ಹೋಗಬೇಡಿ. ಸೆಲೆಬ್ರಿಟಿಗಳೇ ಆಗೇ ಇರಿ. ಅದೊಂಥರ ಈ ವಿಕೃತ ಮನಸ್ಥಿತಿ, ತುಚ್ಛ ಮನಸ್ಥಿತಿ, ಆ ಥರದಕ್ಕೆ ಇಳಿಯೋದಕ್ಕೆ ಹೋಗಬೇಡಿ.